ಎಕ್ಕ. ನಿರ್ದೇಶಕ ರೋಹಿತ್ ಪದಕಿ. ನಮ್ಮ ಕೈ ಯಾವತ್ತೂ ಕೊಡುವ ಕೈ ಆಗಬೇಕು ಎಂಬುದು ತಾಯಿ ರತ್ನ ಹೇಳುವ ಮಾತು. ಮಗ ಮುತ್ತು ಮುಂದೆ ಒಂದು ಕೆಟ್ಟ ಮಾತು ಆಡಿದರೂ ಅದನ್ನೇ ಮಗ ಕಲಿತು ಬಿಡುತ್ತಾನೆ ಎಂದು ಒಂದೊಂದು ಮಾತನ್ನು ತೂಕ ಹಾಕಿ ಹೇಳುತ್ತಿರುತ್ತಾಳೆ ರತ್ನ. ಮಗನ ಒಳಗೆ ಇರುವ ಮಗು ಮತ್ತು ಮೃಗ ಎರಡನ್ನೂ ಕಂಡಿರುವ ಆಕೆಗೆ ಮಗನಿಂದ ಕುಟುಂಬಕ್ಕೆ ಒಳ್ಳೆಯ ಹೆಸರು ಬರಬೇಕು ಎಂಬುದಷ್ಟೇ ಆಸೆ. ಆದರೆ ಮುತ್ತು ಒಬ್ಬನನ್ನು ಕೊಂದು ನೇತು ಹಾಕುವ ಹೊತ್ತಿಗೆ ಎಕ್ಕ ಸಿನಿಮಾದ ಇಂಟರ್ವಲ್ ಬಂದಿರುತ್ತದೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮುತ್ತು ಏಕೆ ಕೊಲೆ ಮಾಡಿದ? ಹಳ್ಳಿಯಲ್ಲಿ ಅಮಾಯಕನಾಗಿದ್ದ ಮುತ್ತು ರೌಡಿ ಆಗಿದ್ದೇಕೆ? ಅಷ್ಟಕ್ಕೂ ಅವನು ಹಳ್ಳಿಯನ್ನೇಕೆ ಬಿಟ್ಟು ಬೆಂಗಳೂರಿಗೆ ಬಂದ ಅನ್ನೋದೇ ಇದರ ಕತೆ. ಈ ಹಿಂದೆ ರತ್ನನ್ ಪ್ರಪಂಚ ಸಿನಿಮಾ ನಿರ್ದೇಶಿಸಿದ್ದ ರೋಹಿತ್ ಪದಕಿ ಈ ಬಾರಿ ಯುವ ರಾಜ್ಕುಮಾರ್ಗಾಗಿ ಎಕ್ಕ ಸಿನಿಮಾವನ್ನು ಮಾಡಿದ್ದಾರೆ. ಇದೊಂದು ಪಕ್ಕಾ ಲೋಕಲ್ ಸ್ಟೋರಿ. ಹೀರೋ ಹಳ್ಳಿಯಿಂದ ಕಾರಣಾಂತರಗಳಿಂದ ಸಿಟಿಗೆ ಬಂದು ಅನಂತರ ಕೈಗೆ ರಕ್ತ ಅಂಟಿಸಿಕೊಂಡು ರೌಡಿ ಆಗುವ ಕತೆಗಳ ಸಾಲಿಗೆ ಎಕ್ಕ ಮತ್ತೊಂದು ಸೇರ್ಪಡೆಯಾಗಿದೆ. ಈ ಮಾದರಿಯಲ್ಲಿ ಈ ಹಿಂದೆ ಸುಮಾರು ಸಿನಿಮಾಗಳು ಬಂದು ಹೋಗಿವೆ. ಕಲಾವಿದರ ನಟನೆ ಹೇಗಿದೆ? ಎಕ್ಕ ಸಿನಿಮಾದಲ್ಲಿ ಕಲಾವಿದರ ಬಳಗ ದೊಡ್ಡದಿದೆ. ಯುವ ಈ ಬಾರಿ ಕೊಂಚ ಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಹಿಂದಿನ ಯುವ ಸಿನಿಮಾದಲ್ಲಿ ಕೊಂಚ ಸೀರಿಯಸ್ ಪಾತ್ರವೇ ಅವರಿಗೆ ಸಿಕ್ಕಿತ್ತು. ಇಲ್ಲಿ ಅದು ಬದಲಾಗಿದೆ. ಪಕ್ಕಾ ಲೋಕಲ್ ಹಳ್ಳಿ ಹೈದನಾಗಿಯೂ ಬೆಂಗಳೂರಿನ ಕಿಲಾಡಿ ರೌಡಿಯಾಗಿಯೂ ಅವರಲ್ಲಿ ಮಿಂಚಿದ್ದಾರೆ. ನಟನೆಯಲ್ಲೂ ಮೊದಲಿಗಿಂತ ಇಂಪ್ರೂವ್ಮೆಂಟ್ ಕಾಣಿಸುತ್ತದೆ. ಬ್ಯಾಂಗಲ್ ಬಂಗಾರಿ ಹಾಡಿನಲ್ಲಿ ಲವಲವಿಕೆಯಿಂದ ಡ್ಯಾನ್ಸ್ ಮಾಡಿದ್ದಾರೆ. ಎಮೋಷನಲ್ ದೃಶ್ಯಗಳಲ್ಲಿ ಇನ್ನಷ್ಟು ತೀವ್ರತೆಯ ಅಗತ್ಯ ಇತ್ತು ಅನ್ನಿಸುತ್ತದೆ. ಇನ್ನು ನಾಯಕಿಯರಾಗಿ ಸಂಜನಾ ಆನಂದ್ ಮತ್ತು ಸಂಪದ ಸಿಕ್ಕ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಟಿ ಸಂಜನಾ ಆನಂದ್ ಒಂಚೂರು ಜಾಸ್ತಿಯೇ ಸ್ಕೋರ್ ಮಾಡುತ್ತಾರೆ. ಡೆಡ್ಲಿ ಪೊಲೀಸ್ ಆಫೀಸರ್ ಆಗಿ ಆದಿತ್ಯ ಖಡಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ತಾಯಿಯಾಗಿ ಶ್ರುತಿ ನಟನೆ ಅಚ್ಚುಕಟ್ಟು. ಕತೆಗೆ ದೊಡ್ಡ ತಿರುವು ನೀಡುವ ಮಸ್ತಾನ್ ಪಾತ್ರದಲ್ಲಿ ಗಾಂಭೀರ್ಯ ತುಂಬಿದ ನಟನೆ ಮೂಲಕ ಅತುಲ್ ಕುಲಕರ್ಣಿ ಇಷ್ಟವಾಗುತ್ತಾರೆ. ಪೂರ್ಣಚಂದ್ರ ಮೈಸೂರು ಎಲ್ಲರ ನಡುವೆ ಹೈಲೈಟ್ ಆಗುತ್ತಾರೆ. ಡಾಕ್ಟರ್ ಸೂರಿ, ಪುನೀತ್ ರುದ್ರನಾಗ, ಹರಿಣಿ ಶ್ರೀಕಾಂತ್, ಅರ್ಚನಾ ಕೊಟ್ಟಿಗೆ, ಬಾಲನಟಿ ಆರ್ಯ ಪಾತ್ರಗಳು ಗಮನ ಸೆಳೆಯುತ್ತಾರೆ. ಸಾಧು ಕೋಕಿಲ್ ಇದ್ದಾಗಿಯೂ ಹೇಳಿಕೊಳ್ಳುವಂಥ ಕಾಮಿಡಿ ಇರಲ್ಲ. ಒಟ್ಟಾರೆಯಾಗಿ ಎಕ್ಕ ಟ್ರೇಲರ್ ನೋಡಿದಾಗಲೇ ಕತೆ ಏನಿರಬಹುದು ಎಂಬ ಸಣ್ಣ ಸುಳಿವು ಸಿಕ್ಕಿತ್ತು. ನಿರ್ದೇಶಕ ರೋಹಿತ್ ಪದಕಿ ಅವರು ಒಂದು ಸಿಂಪಲ್ ಕತೆಗೆ ಹೊಸ ರೀತಿಯ ಟಚ್ ನೀಡಲು ಪ್ರಯತ್ನಿಸಿದ್ದಾರೆ. ಒನ್ಲೈನ್ ಪಂಚಿಂಗ್ ಡೈಲಾಗ್ಗಳು ಅಲ್ಲಲ್ಲಿ ಕಿಕ್ ನೀಡಿವೆ. ಬ್ಯಾಂಗಲ್ ಬಂಗಾರಿ, ಎಕ್ಕ ಮಾರ್ಮಾರ್ ಹಾಡುಗಳ ಮೂಲಕ ಮತ್ತೆ ಮಾಸ್ ಅವತಾರ ತಾಳಿದ್ದಾರೆ ಸಂಗೀತ ನಿರ್ದೇಶಕ ಚರಣ್ ರಾಜ್ ಅವರು. ಜೊತೆಗೆ ಸತ್ಯ ಹೆಗಡೆ ಅವರ ಕ್ಯಾಮೆರಾ ವರ್ಕ್ ಸಿನಿಮಾದ ಮತ್ತೊಂದು ಹೈಲೈಟ್ ಎನ್ನಬಹುದು. ಆರಂಭದಲ್ಲಿ ಸಾಕಷ್ಟು ಟ್ವಿಸ್ಟ್ ಮತ್ತು ಟರ್ನ್ಗಳು ಇರುವುದರಿಂದ ಮೊದಲ ಅರ್ಧ ಸಲೀಸಾಗಿ ಸಾಗುತ್ತದೆ. ಆದರೆ ಸೆಕೆಂಡ್ ಹಾಫ್ ಜರ್ನಿ ಕೊಂಚ ತ್ರಾಸು ಎನಿಸುತ್ತದೆ. ಕೆಲ ಪಾತ್ರಗಳಿಗೆ ಗಟ್ಟಿಯಾದ ಅಡಿಪಾಯ ಕಾಣಿಸುವುದಿಲ್ಲ. ಇನ್ನು ನಿರ್ದೇಶಕರು ಒಂದೇ ಸಿನಿಮಾದಲ್ಲಿ ಹೀರೋಯಿಸಂ, ರೌಡಿಸಂ, ಲವ್ ಫ್ಯಾಮಿಲಿ, ಮದರ್ ಸೆಂಟಿಮೆಂಟ್ ಎಲ್ಲದಕ್ಕೂ ಜಾಗ ಮಾಡಿಕೊಡುವ ಕಸರತ್ತು ಮಾಡಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಕಮರ್ಷಿಯಲ್ ಮಸಾಲಾ ಸಿನಿಮಾಗಳನ್ನು ಎಂಜಾಯ್ ಮಾಡುವವರಿಗೆ ಎಕ್ಕ ಒಂದು ಒಳ್ಳೆ ಅನುಭವ ನೀಡುತ್ತದೆ. ಕೊನೆಯದಾಗಿ ಕನ್ನಡ ಸಿನಿಮಾ ನೋಡೋಣ, ಕನ್ನಡಿಗರನ್ನ ಬೆಳೆಸೋಣ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.